ಪರಿಕ್ರಮ ಅಂದರೆ ಹೆಂಗೆ ಸುತ್ತಬೇಕದನ್ನು. ನರ್ಮದಾ ಅಂತ ಹೇಳುವ ಫಾರೆಸ್ಟನ್ನು ಸುತ್ತಬೇಕು. ಆ ಸುತ್ತಿ ಬಂದವರು ಇನ್ನೂ ಇಲ್ಲ. ಸುತ್ತೋದು ಅಂತ ಹೇಳಿದ್ರೆ ನೀವು ಸಣ್ಣ ಯಾತ್ರೆ ಮಾಡಿರ್ಬೇಕಾದ್ರೆ. ಪರಿಕ್ರಮ ಅಂತಿದ್ರೆ ನರ್ಮದಾ ಅಂತಿದ್ರೆ ಎಲ್ಲಿಂದ ಬರುತ್ತೆ ಹೇಳಿ ನಿಮಗೆ? ಓಂಕಾರೇಶ್ವರದಿಂದ ಚಲೋ ಆಕೈತಿ. ಓಂಕಾರೇಶ್ವರ ಎಲ್ಲಿ ಬರುತ್ತೆ ಅಲ್ಲಿ? ಒಡಿಸ್ಸಾನ, ಹಿಮಾಚಲ ಪ್ರದೇಶನ, ಎಲ್ಲಿ ಬರುತ್ತೆ? ಮಧ್ಯಪ್ರದೇಶ. ಮಧ್ಯಪ್ರದೇಶದ ಪರಿಕ್ರಮವೇ ಇದು ಯಾತ್ರೆ. ಅಮರಕಂಟಕ ತನಕ ಹೋಗಿ ಅಮರಕಂಟಕ ಅಲ್ಲಿ ತನಕ ಅಷ್ಟೇ, ಹೊಡಿಯೋಕ್ಕಾಗೋಂಗಿಲ್ಲ. ಅಮರಕಂಟಕ ಹೋಗಿ ಮತ್ತೆ ಅದೇ ಅರ್ಧ ಮಾಡಿದ್ದೀರಿ ನೀವು, ಪೂರ್ಣ ಪರಿಕ್ರಮ ಮಾಡೋಕ್ಕಾಗೋಂಗಿಲ್ಲ, ವೃತ್ತಾಕಾರ ಮಾಡಕ್ಕೆ ಬರೋಂಗಿಲ್ಲ. ಈಗೊಂದು ಅದು ಯಾರಂದ್ರೆ ಫಸ್ಟ್ ಟರ್ನ್ ಇದು ಮಾಡಿದವ್ರು ಅಂದ್ರೆ ಮಾರ್ಕಂಡೆ ಇದು ಮಾಡಿದವರು ಅವ್ರು ರೋಡ್ ಹಾಕ್ಯಾರ. ಅದ ಪ್ರಕಾರ ನಾವು ಹಾಕ್ತೇವೆ. ಅದು ಮಾರ್ಕಂಡೆಯ ಪುರಾಣ ಕಥೆಗಳದೆಲ್ಲ ಅದೇನೈತಿಲ್ಲ, ಅದು ಎಷ್ಟೈತಿಲ್ಲ ಆಟ. ಅದಕ್ಕೆ ಅರ್ಧ ಅಂತ ಹೇಳ್ತಾರೆ. ಶಿವನಿಗೆ ನಾವು ಶಿವನ ದೇವಸ್ಥಾನಕ್ಕೆ ಅರ್ಧ ನಮಸ್ಕಾರ ಹಾಕ್ತೀವಿ, ಪೂರ್ಣ ಹಾಕಕ್ಕೆ ಬರೋಂಗಿಲ್ಲ. ನೀವು ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋಗಿ ಲಿಂಗಕ್ಕೆ ಪೂರ್ಣ ಪ್ರದಕ್ಷಿಣೆ ಹಾಕ್ತೀರಾ? ಯಾಕೆ ಹೇಳಿ? ಅಂದರೆ ಶಿವ ಯಾರು? ನೀವು ನರ್ಮದಾ ಪೂರ್ಣ ಯಾತ್ರೆ ಮಾಡಿದ್ದೀನಿ ಅಂತ ಹೇಳ್ತೀರಿ, ಶಿವ ಯಾರು? ಅಂದರೆ ಯಾರು ಶಿವ ಅಂದ್ರೆ ಯಾರು? ಶಿವ ಯಾರಂದ್ರೆ ಏನು? ನಿಮಗೆ ಮಹರ್ಷಿ ವಿಶ್ವಾಸನ ಮಹರ್ಷಿಗಳು ನಿಮಗೆ ಶಿವಲಿಂಗವನ್ನು ಕೊಟ್ಟಿದ್ದಾರೆ. ಆಕಾರಕ್ಕೋಸ್ಕರ ಶಿವನಿರಲಿ, ಈ ಬ್ರಹ್ಮಾಂಡವೇ ಶಿವಮಯ. ಅರ್ಥ ಆಯ್ತಿಲ್ಲ? ಶಿವನಿಗೆ ರೂಪ ಇಲ್ಲ, ನಿರಾಕಾರ ಬ್ರಹ್ಮ. ಅದಕ್ಕೆ ಲಿಂಗವನ್ನು ಪೂಜೆ ಮಾಡಿದ್ರು. ಲಿಂಗವೇ ಆಕಾರ. ಪಾಣಿಪೀಠ ಅಂತ ಹೇಳೋದು ವಿಷ್ಣು. ಜಲ ಇದೆಯಲ್ಲ ಅದೇ ವಿಷ್ಣು. ಕೆಳಗಡೆ ಇರೋದು ಕಮಲ ಬ್ರಹ್ಮ, ಭೂಮಿ ಬ್ರಹ್ಮ, ವಿಷ್ಣು. ಅದರ ಆಕಾರ ಇಲ್ಲ. ನಾವು ಮನುಷ್ಯಾಕಾರ ಮಾಡ್ಕೊಂಡಿದ್ದೀವಿ ಅಷ್ಟೇ. ಈ ಎಮ್ಮೆಗಳು ಆ ಆಕಾರದಲ್ಲೇ ಪೂಜೆ ಮಾಡುತ್ತೆ. ಅದಕ್ಕೆ ಬುದ್ಧಿ ಕೊಟ್ಟಿಲ್ಲ ಭಗವಂತ. ಬುದ್ಧಿ ಕೊಟ್ಟರು 6 ಸೆನ್ಸ್ ಇಲ್ಲ. ನಮಗೆ 6 ಸೆನ್ಸ್ ಕೊಟ್ಟಿದೆ. ನೀವು ಪರಿಕ್ರಮ ಮಾಡಿ, ನಿಮ್ಮ ಒಳಗಡೆನೆ ಮಾಡಿ. ಅದಕ್ಕಿಂತ ದೊಡ್ಡ ಪರಿಕ್ರಮ ಯಾವುದೂ ಇಲ್ಲ. ಅಂತರಂಗದಲ್ಲೇ ಎಲ್ಲ ಇದೆ. ಯಾಕಂದ್ರೆ ಪರಮಾತ್ಮ ದಾನ ಹೋಗಿದ್ದಾರೆ. ಅಲ್ಲಲ್ಲ, ಪರಮಾತ್ಮ ಜೀವಂತ ದಾರ ಅಂದ್ರಲ್ಲ, ಅದಕ್ಕೆ ಹೋಗಿದ್ದಾರೆ. ಪರಮಾತ್ಮ ಎಲ್ಲೂ ಇರೋದಿಲ್ಲ. ನಮ್ಮ ಪರಶುರಾಮ, ಅಶ್ವತ್ಥಾಮ ಆ ಕಾಟಿನಾಗೇನೋ ಉಲ್ಲೇಖ ಚಿರಂಜೀವಿ ಅಂತ ಹೇಳಿ ಸಿಗ್ತಾರ ಅನ್ನೋ ಕಾರಣಕ್ಕೆ ಅಲ್ಲಿ ಯಾವುದೋ ಒಂದು ರೂಪಲೆ ಕಾಣ್ತೈತೆ ಅಂತೇಳಿ ಹೋಗಿರ್ತಾರೆ. ಈ ಪ್ರಕೃತಿ ಅಂತ ಹೇಳೋದೇ ನೀವು. ನದಿವ, ಹರಿಯುವ, ಹೊಳೆ, ನದಿ, ಸಮುದ್ರ ಎಲ್ಲ ನಿಮ್ಮಲ್ಲೇ ಇದೆ. ರಕ್ತಗಳೇ ಅದೆಲ್ಲ. ಈಗ ನಿಮ್ಮ ನರನ ತೆಗೆದು ಹಾಕಿದ್ರೆ 75 ಕಿಲೋಮೀಟರ್ ಬರುತ್ತೆ. ಅದು ನರ ನಾಡಿಗಳು ಒಬ್ಬ ಮನುಷ್ಯಂದೆ 76,000 ನಾಡಿಗಳು. ಅಲ್ಲಲ್ಲ, 76 ಕಿಲೋಮೀಟರ್ ತನಕ ನಿಮ್ಮ ನಾಡಿಗಳು ಹೋಗುತ್ತೆ ಅಂತ. ಬ್ರಹ್ಮಾಂಡನ ಅರ್ಧ ಸುತ್ತಿ ಅರ್ಧ ಉಳಿತದೆ ಅಂತ. ಈ ಬ್ರಹ್ಮಾಂಡ ಅಂದರೆ ಈ ಬ್ರಹ್ಮಾಂಡ ಅಂತ ಹೇಳಿದ್ರೆ ಏನು? ನೀವು ಬರೀ ಒಂದು ಗ್ಯಾಲಕ್ಸಿಯಲ್ಲಿ ಇದ್ದೀವಿ ನಾವು. ನಮಗಿರುವಂಥ 9 ಗ್ರಹಗಳು. 9 ಗ್ರಹಗಳಲ್ಲಿ ನಾವು ಎಲ್ಲಿದ್ದೀವಿ? ಭೂಮಿಯಲ್ಲಿ. ಸಣ್ಣ ಭೂಮಿ ಅಲ್ವಾ? ಆ ಪ್ರಕೃತಿ ಹೆಂಗಿದೆ ಹಂಗೆ ನಮ್ಮ ಬಾಡಿ. ಈ ಪ್ರಕೃತಿ ಅನುಸಾರವಾಗಿ ನಾವು ಹೋಗ್ಬೇಕು ಹೊರತು ಇಲ್ಲಿ ಪರಮಾತ್ಮ ಅಂತ ಹೇಳೋದು ಅಗೋಚರ. ಅದು ಚೇತನಾ ಶಕ್ತಿ ಅಂತ ಹೇಳ್ತೀವಿ. ಕೋಟಿ ಕೋಟಿ ಗ್ಯಾಲಕ್ಸಿಗಳಿದೆ. ಈಗ ನಾವೊಂದು ಸಣ್ಣ ಗ್ಯಾಲಕ್ಸಿಯಲ್ಲಿ ಇದ್ದೀವಿ. ಈಗ 9 ಗ್ರಹಗಳ ಒಂದು ಭೂಮಿ ಒಳಗಡೆ ನಾವಿದ್ದೀವಿ. ಕೋಟಿ ಕೋಟಿ ಗ್ರಹಗಳು, ಕೋಟಿ ಕೋಟಿ ನಕ್ಷತ್ರ. ಆ ಚೇತನನ ಹಿಡಿಯೋದು ಯಾವಾಗ? ಇಲ್ಲಿ ಎಲ್ಲ ಬಂದವರೆಲ್ಲ ದೂತರು. ಪರಮಾತ್ಮನ ಆತ್ಮ ಸ್ಪರ್ಶನೆ ಹೊಂದಿದವರು, ಘರ್ಷಣೆ ಹೊಂದಿದವರು. ನೀವು ಮಾಡಿ ಬಂದಿದ್ದೀರಿ ಮಹಾ ಶ್ರೇಷ್ಠ, ನಾನು ಮಾಡಿ ಬಂದಿದ್ದೀನಿ ಶ್ರೇಷ್ಠ. ಶ್ರೇಷ್ಠ ಅಂತ ಹೇಳೋದಕ್ಕಿಂತ ನೀವು ಅಂತರಂಗದಲ್ಲೇ ಧ್ಯಾನಿಸಿ. 76,000 ನಾಡಿ ಅಭ್ಯಾಸ ಮಾಡ್ತಾರೆ. ಇದೆಲ್ಲ ಮಲ್ಲಿ ಹಾಕುತ್ತೆ, ಬಾಯದಾಗಿಂದೆಲ್ಲ ಮಲ್ಲಿ ಹಾಕುತ್ತೆ. ಇದೆಲ್ಲ ಬಾಯದಾಗ ಮಲ್ತಾರೆ. ಮಂದಿ ಏನು ಒಂದು ಹಬ್ಬ ಅರ್ಥ ಮಾಡಿ. ಬಾಯ ಸೌಂದರ್ಯ ಏನೂ ಇಲ್ಲ ಇಲ್ಲಿ. ಖಾಲಿ ಖಾಲಿ ಮನೆನೇ ಇದೆ. ಇಲ್ಲಿ ಏನೂ ಇಲ್ಲ. ಅಲ್ಲಿ ಜರದ ಒಂದು ಹೋಗ್ತಾರೆ ಪರಮಾತ್ಮ. ಇಲ್ಲಿ ಕನಸೇ ಸಂಬಂಧ ಒಂಥರ ಆನಂದ, ನೆಮ್ಮದಿ. ಬರಂಗಿಲ್ಲ ನನಗೆ.